ಸೊ ಮೇನ್ ಅಂತಂದ್ರೆ ಜಾಯಿಂಟ್ಗಳು ಸವಿತಾ ಇರುತ್ತೆ. ಜಾಯಿಂಟ್ ಸವಿಯೋದು ಅಂತಂದ್ರೆ ಕೆಲವ್ರಿಗೆಲ್ಲ ಮಿಸ್ಕಾನ್ಸೆಪ್ಟ್ ಏನು ಅಂತಂದ್ರೆ, ಏನಪ್ಪ ನಮಗೆ ಜಾಯಿಂಟ್ ಸವಿತಾ ಇದೆ ಅಂತಂದ್ರೆ ಏನಾಯ್ತು ಅಂದ್ರೆ ಏನಿಲ್ಲ, ಜಸ್ಟ್ ಏಜ್ ಹೆಂಗಾಗುತ್ತೆ ನಮಗೆ ಅದೇ ತರ ಜಾಯಿಂಟ್ಗೆ ಏಜ್ ಆದಾಗ ನಾವು ಜಾಯಿಂಟ್ ಸವಿತದೆ ಅಂತ ಹೇಳ್ತೀವಿ. ಸೊ ಅದು ಜಾಸ್ತಿ ಯೂಸ್ ಇಂದ ಆಗಿರುತ್ತೆ. ಸೊ ಜಾಸ್ತಿ ವೇರ್ ಅಂಡ್ ಟೇರ್ ಇಂದ ಆಗಿರುತ್ತೆ. ಸೊ ನಡೆಯೋದ್ರಿಂದ ಮಂಡಿಗಳಾಗ್ಲಿ ಯಾವುದು ಜಾಯಿಂಟ್ ಆಗ್ಲಿ ಸವಿಯೋದಿಲ್ಲ. ಎಲ್ಲಿ ಏರುಪೇರುನೆಲ್ಲ ಇರುತ್ತೆ ಅಲ್ಲಿ ಜಾಸ್ತಿ ನಡೆದಾಗ ಮಂಡಿ ಮತ್ತು ಹಿಪ್ ಜಾಯಿಂಟ್ಗಳು ಸವಿಯೋ ಸಾಧ್ಯತೆಗಳೇ ಇರ್ತದೆ. ಈಗ ಮಂಡಿ ರಿಪ್ಲೇಸ್ಮೆಂಟ್ ಅಂತಂದ್ರೆ ಸಂಧಿವಾತಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಆಪ್ಷನ್ ಇವಾಗ ಅವೈಲೇಬಲ್ ಇದೆ ಸರ್? ತುಂಬಾ ಮಲ್ಟಿಪಲ್ ಆಪ್ಷನ್ಸ್ಗಳಿದೆ. ಆಪ್ಷನ್ ಲೈಕ್ ಬರೀ ಸರ್ಜರಿ ಒಂದೇ ಆಪ್ಷನ್ ಏನಲ್ಲ. ಸರ್ಜರಿ ಬಂದು ಪರ್ಮನೆಂಟ್ ಕ್ಯೂರ್, ದಟ್ ಇಸ್ ದ ಲಾಸ್ಟ್ ರಿಸಾರ್ಟ್. ಯಾವುದು ವರ್ಕ್ ಆಗಿಲ್ಲ ಅಂದಾಗ ಸರ್ಜರಿ ಆಪ್ಷನ್ ನಾವು ಚೂಸ್ ಮಾಡ್ತೀವಿ. ಸೊ ಫಸ್ಟ್ ಅವ್ರಿಗೆ ಏನಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ತೀವಿ. ಅವರು ಮಾಡ್ತಾ ಇರೋ ಆಕ್ಟಿವಿಟೀಸ್ಗಳಿಂದ ಅವ್ರದ್ದು ಮಂಡಿ ಸವಿತಾ ಇರುತ್ತೆ. ಸೊ ಏನೇನು ಆಕ್ಟಿವಿಟಿಗಳು ಚೇಂಜ್ ಮಾಡಬೇಕು, ಎಕ್ಸಾಂಪಲ್ಗೆ ಚಕ್ಲ ಬಕ್ಲೆ ಹಾಕಿ ಕೂರಬಾರ್ದು, ಕೆಳಗಡೆ ನೆಲದ ಮೇಲೆ ಕೂರಬಾರ್ದು, ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋದ್ರಿಂದ ಬೇಗ ಮಂಡಿ ಸವಿತದೆ. ಸ್ಟೆಪ್ಸು ಜಾಸ್ತಿ ಹತ್ತೋದು ಇಳಿಯೋದು ಮಾಡಿದ್ರೆ ಬೇಗ ಮಂಡಿ ಸವಿತದೆ. ಸೊ ಅನ್ಈವನ್ ಸರ್ಫೇಸ್ ಮೇಲೆ ಜಾಸ್ತಿ ವಾಕ್ ಮಾಡಿದಾಗ ಅಲ್ಲಿ ಮಂಡಿ ಸವಿತದೆ.